ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ. ಆದ್ರೆ ಇವತ್ತು ಅಡುಗೆ ಬ್ಲಾಗ್ ಮಾಡಿಲ್ರಿ ಫ್ರೆಂಡ್ಸ್. ನಾನು ನಿಮ್ಗೆ ಹಿಂದಿನ ವಿಡಿಯೋದಾಗ ಹೇಳಿದ್ರೆ ಫ್ರೆಂಡ್ಸ, ನಾನು ಬ್ಲೌಸ್ ಕಟ್ಟಿಂಗ್ ಹಾಕ್ತೀನಿ ಅಂತ ಹೇಳಿದೆ ಫ್ರೆಂಡ್ಸ. ಈಗ ನೋಡಿರಿ ಹಾಕಾತೀನಿ ರೀ ಫ್ರೆಂಡ್ಸ. ಈಗ ನನ್ನ ಅಳತಿ ಅಂದಾಜು ಅಳತಿ ನನ್ನ ಮೈಗೆ ಅಳತಿ ಹೊಲೆ ಹಾಕ್ತೀನಿ ರೀ ಫ್ರೆಂಡ್ಸ. ನಿಮ್ಗೆ ಹೇಳ್ಕೊಡೋ ಸಂಬಂಧ ಫ್ರೆಂಡ್ಸ. ಈಗ ನೋಡಿರಿ ಉದ್ದಿನ ಅಳತಿ ಹೇಳತ್ತೀನಿ ರೀ ಫ್ರೆಂಡ್ಸ್. ನಿಮ್ಗೆ ಉದ್ದಿಗೆ 15 ಇಂಚ್ ಐತ್ರಿ ಅದು ಬ್ಲೌಸಿಂದ. ನನಗೆ ಅಂದಾಜಿನ ಮ್ಯಾಗ ನಮ್ಗೆ ತಲೆಯಾಗ ನೆನಪೈತ್ರಿ, ಅದರಿಂದ ಹೊಲೆ ಹಾಕ್ತೀನಿ ರೀ ನಾನು. ಈಗ ಇದು ಛಾತಿ ನೋಡಿರಿ, ಛಾತಿದು ಸುತ್ತಳತಿ 11 ಇಂಚ್ ತೊಗೊಂಡೀನಿ ರೀ ಫ್ರೆಂಡ್ಸ್. ಇದ್ರದ್ದು 11 ಇಂಚಿಗೆ ಮಡಿಚಿ ಕರೆಕ್ಟಾಗಿ ಮಡಿಸ್ಬೇಕು ರೀ. ಹಿಂಗೆ ಮಡಿಚಿ ಅದಕ್ಕೆ 11 ಇಂಚಿಲಿ ಸರಿಯಾಗಿ ಎಲ್ಬೆ ಕರೆಕ್ಟ್ ಇಟ್ಕೊಂಡು, ಈಗ ನೋಡಿರಿ ಫ್ರೆಂಡ್ಸ ಫುಲ್ ಅಳತಿ 30 ಇಂಚ್ ಐತ್ರಿ ಫ್ರೆಂಡ್ಸ್. 30 ಇಂಚ್ ಐತ್ರಿ, 36 ಇಂಚ್ ಐತ್ರಿ. ಅದರೊಳಗೆ ಈ ಕಡೆ 15 ಇಂಚ, ಆ ಕಡೆ 15 ಇಂಚ ಉದ್ದಿಗೆ ಹೋಗೈತ್ರಿ ಫ್ರೆಂಡ್ಸ. ನೋಡಿರಿ 15 ಇಂಚ್ ಇಟ್ಟೀನಿ ರೀ. ಆಮ್ಯಾಗ ಅದು ಹಿಂದಿಂದ ರೀ ಫ್ರೆಂಡ್ಸ. ಈಗ ಹೊಳ್ಳಿ ಮತ್ತು ಸುತ್ತಳತಿ ಇಡೋದು ಈ ಕಡೆ 15 ಇಂಚ್ ರೀ, ಆ ಕಡೆ ಬೆನ್ನಳತಿ 15 ಇಂಚ್ ಇಟ್ಟಿನಿ ನೋಡಿರಿ ಫ್ರೆಂಡ್ಸ. ಅದಕ್ಕೆ ಮಾರ್ಕ್ ಹಾಕೋತೀನಿ ನೋಡಿರಿ. ಇದಕ್ಕೆ ಇಲ್ಲಿ ನೋಡಿರಿ ಮಾರ್ಕ್ ಹಾಕೊಳತ್ತೀನಿ ನೋಡಿರಿ. ಈಗ ಆಮ್ಯಾಗ ಪೂರ್ಣ ಅದು 11 ಇಂಚಿನ ಅಡ್ಡ ಛಾತಿ ಸುತ್ತಳತಿ ಇಟ್ಕೊಂಡಲ್ರಿ ಫ್ರೆಂಡ್ಸ, ಅಲ್ಲಿವರೆಗೂ 10 ಇಂಚ 15 ಇಂಚ ಮಾರ್ಕ್ ಹಾಕ್ಕೋಬೇಕ್ರಿ. ಮಾರ್ಕ್ ಹಾಕ್ಕೊಂಡು ಈ ಗೆರೆ ಹೊಡ್ಕೊತೀನಿ ನೋಡಿರಿ ಫ್ರೆಂಡ್ಸ. ಹೊಡ್ಕೊತೀನಿ ನೋಡಿರಿ. ಈಗ ಗೆರೆ ಹೊಡೆದು ಆಯ್ತು ನೋಡಿರಿ ಫ್ರೆಂಡ್ಸ್. ಅಲ್ಲಿಗೆ ಹೊಡೆದೆ ರೀ. ಈಗ ನೋಡಿರಿ ಫ್ರೆಂಡ್ಸ, ಇದು ಪೂರಾ ಕಟಿಂಗ್ ಹಾಕಬೇಕಂತಂದ್ರೆ ನಾನು ನಿಮಗೆ ಅದಕ್ಕೆ ಕತ್ರಿ ಸರಿ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ. ಅದಕ್ಕೆ ಒಮ್ಮೆ ಡೈರೆಕ್ಟ್ ಕಟ್ ಮಾಡ್ಕೊಂಡು ನಿಮಗೆ ಪೂರಾ ಅಳತಿ ಹಾಕಬೇಕಂತಂದ್ರೆ ನನಗೆ ಸ್ವಲ್ಪ ಇದು ಬೇರೆ ಕಡೆ ಕೆಲಸ ಐತ್ರಿ, ಅದ್ರ ಸಂಬಂಧ ಅರ್ಧ ಹಾಕಿನಿ ಫ್ರೆಂಡ್ಸ್ ಕಟಿಂಗ ಮಾಪಿ ತೊಗೊಳೋದು. ಇನ್ನೇಮಿ ಬ್ಲೌಸ್ ಕಟಿಂಗ್ ಮಾಡೋ ಮುಂದೆ ನಿಮ್ಗೆ ಅದ್ರದ್ದು ಹೇಳ್ತೀನಿ ಫ್ರೆಂಡ್ಸ, ಪೂರಾ ಕಟಿಂಗ್ ಹೆಂಗೆ ಮಾಡ್ತಾರಂತೇಳಿ. ಈಗ ನೋಡಿರಿ ಇದೆಷ್ಟು ಕಟ್ ಮಾಡ್ಕೊಂಡೀನಿ ರೀ. ಇದು ಮುಂದಿನ ಭಾಗ ಕಟ್ ಮಾಡೀನಿ ರೀ ಫ್ರೆಂಡ್ಸ್. ಇದು ಹಿಂದಿನ ಭಾಗ ಕಟ್ ಮಾಡೀನಿ ರೀ ಫ್ರೆಂಡ್ಸ್. ಸಾರಿ, ಅದು ಮುಂದಿನ ಭಾಗ ಕಟ್ ಮಾಡ್ಕೊಳತ್ತೀನಿ ರೀ. ಈ ಸೈಡಿಂದ ಒಟ್ಟು ಕಟ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ. ಕತ್ರಿ ಸ್ವಲ್ಪ ಮಂಡಾಗೈತ್ರಿ, ಅದ್ರ ಸಂಬಂಧ ಪೂರ ಇಡೋ ಕಟ್ ಮಾಡೋದು ಹಾಕಾಕಲ್ಲಿ ಅನ್ನಿಸ್ತೀರಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಎಷ್ಟು ಕಾಡ್ಸಾತೈತೆ ನೋಡಿರಿ ಫ್ರೆಂಡ್ಸ, ಸರಿಯಾಗಿ ಕಟ್ ಮಾಡಲಾಗೈತ್ರಿ. ಅದಕ್ಕಾಗಿ ರೀ ಇದು ಮುಂದಿನ ಭಾಗ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಈಗ ಅವ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಅವ್ರನ್ನ ನೋಡ್ರಿ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡೇನಿ ರೀ. ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಈ ಕ್ರಾಸ್ ಪಟ್ಟಿ ಮಾಡೀನಿ ರೀ. ಆಮ್ಯಾಗ ಇದು ಮುಂದಿಂದ ಐತೆ ನೋಡ್ರಿ ಫ್ರೆಂಡ್ಸ್. ಇದು ಅದ ಮುಂದಿಂದ, ಇದು ಗುಂಡಿ ಪಟ್ಟಿ ಬಾಜುಕಿಂದ ಮುಂದಿಂದ ಎರಡು ಕೂಡ್ಯಾವ್ರಿ, ಅದನ್ನು ಕಟ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಮುಗೀತು ನೋಡ್ರಿ. ಈಗ ಮುಂದಿನ ಭಾಗ, ಹಿಂದಿನ ಭಾಗ ಮತ್ತು ಕ್ರಾಸ್ ಪಟ್ಟಿ ಕಟ್ ಮಾಡೀನಿ ರೀ ಫ್ರೆಂಡ್ಸ. ಇದ್ರೊಳಗೆ ಬಗಲ್ ಕಟ್ ಮಾಡಿರ್ತೇವಲ್ರಿ, ಅದ್ರೊಳಗೆ ಬಟ್ಟೆ ಉಳಿದಿರ್ತೈತೆ ರೀ ಫ್ರೆಂಡ್ಸ. ಅದ್ರೊಳಗೆ ನೋಡಿರಿ ಅದನ್ನು ಕಟ್ ಮಾಡ್ಕೊಂಡು 2 ಕಾಸು ಪಟ್ಟಿ ಗುಂಡಿ ಪಟ್ಟಿ ಇದ್ರಾಗ ಕಟ್ ಮಾಡ್ಕೋಬೇಕ್ರಿ. ಬಟ್ಟೆ ವೇಸ್ಟ್ ಆಕತ್ರಿ, ಇಲ್ಲ ಅಂದ್ರೆ ಬಟ್ ಉಳಿದಿರಂಗಿಲ್ಲ ರೀ. ಅದಕ್ಕೆ ಕತ್ರಿ ಭಾಳ ಕಾಡ್ಸಾತೈತೆ ರೀ ಫ್ರೆಂಡ್ಸ, ಬಡ ಬಡ ಕಟ್ ಮಾಡೋಲ್ದ್ರಿ ಜಲ್ದಿ. ನೋಡಿರಿ ಹೆಂಗೆ ಮಾಡಾತೈತ್ರಿ, ಮಂಡತನ ಹಚ್ಚಾಯ್ತೈತ್ರಿ. ಸ್ವಲ್ಪ ಸಾಣಿ ಇಳಿಸ್ಬೇಕ್ರಿ ಫ್ರೆಂಡ್ಸ. ಅದು ಸಾಣಿ ಇಳಿಸ್ಕೊಂಬಂದಿದ್ದೀರಿ. ನಮ್ಮ ಹುಡುಗರು ಕುರ್ಕುರಿ ಅವ ಇವ ಕಟ್ ಮಾಡಿ ಇದು ಕಟ್ ಮಾಡಿ ಮಂಡು ಮಾಡ್ಯಾರ್ರಿ. ಈಗ ಕಾಜು ಪಟ್ಟಿ ಗುಂಡಿ ಪಟ್ಟಿ ಕಟ್ ಮಾಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ್. ಇದನ್ನ ಇಲ್ಲಿ ನೋಡಿರಿ ಪಟ ಕತ್ರಿ ಕಟ್ ಮಾಡಲಾಗೈತ್ರಿ. ಹೊಳ್ಳಿದ್ನ ಅನ್ನೊಂದು ನಡೆದೈತ್ರಿ. ನಾನು
ಈಗ ನೋಡ್ರಿ ಫ್ರೆಂಡ್ಸ್, ಕಾಸ್ಪಟ್ಟಿ ಗುಂಡಿ ಪಟ್ಟಿ ರೆಡಿ ಆಗ್ಯಾವ್ರಿ. ಈಗ ನೋಡ್ರಿ ಕಾಸ್ಪಟ್ಟಿ ಗುಂಡಿ ಪಟ್ಟಿ ಮತ್ತು ಇವೆರಡು ಮುಂದಿನ ಭಾಗದವ್ರಿ. ಈಗ ಹಿಂಗೆ ಬರ್ತಾವೆ ನೋಡ್ರಿ ಮುಂದಿನ ಭಾಗ ಫ್ರೆಂಡ್ಸ್. ಮುಂದೆ ಡಾಚ್ ಹಿಡ್ಕೊಂಡು ಕಾಸ್ಪಟ್ಟಿ ಗುಂಡಿ ಪಟ್ಟಿ ಹಚ್ಚೋದ್ರಿ ಅವಕ್ಕೆ. ನಾವು ಮುಂದೆ ಈ ವಿಡಿಯೋದಾಗ ಕಟ್ ಮಾಡೋದು ಹಾಕಿನಿ, ಮುಂದಿನ ವಿಡಿಯೋದಾಗ ಹೊಲಿದು ಹಾಕ್ತೀನಿ ರೀ ಫ್ರೆಂಡ್ಸ್. ಇದು ಹಿಂದಿನ ನೋಡ್ರಿ, ಇದು ಹಿಂದಿನ ಭಾಗದ. ಇದು ಬಾಜುಕಿಂದ 2 ಇಂಚ್ ಮಡ್ಚಾಕೆ ಇಟ್ಟೀನಿ ರೀ. 32 ಇಂಚ್ ತೊಗೊಂಡಿದ್ದೀರಿ ಫ್ರೆಂಡ್ಸ್ ಆಗಲಿಗೆ. ಅದರೊಳಗೆ 2 ಇಂಚ್ ಮಡ್ಚಾಕೆ ಹೋಗೈತೆ ರೀ. ಉದ್ದಿಟ್ಟೀನಿ ರೀ. ಈಗ ನೋಡ್ರಿ ಇದು ಈ ರೀತಿ ಇಟ್ಟೀನಿ ರೀ, ರೌಂಡ್ ಕೊಳ್ಳು ಇಟ್ಟೀನಿ ರೀ. ಸ್ವಲ್ಪ ಗಡಿಗೆ ಸೇಮ್ ಬಂದೈತೆ ರೀ ಕೊಳ್ಳು ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಇದ್ರದ್ದು ಮುಗೀತ್ರಿ. ಈ ಕಡೆ ಸೈಡಿಗೆ ಇಡ್ತೀನಿ ರೀ ಅದನ್ನು. ಇದ್ರಾಗ ನೋಡ್ರಿ ಫ್ರೆಂಡ್ಸ್ ತೋಳು ಕಟ್ ಮಾಡ್ಕೊತೀನಿ ರೀ ಇದ್ರೊಳಗೆ. ಇದನ್ನು ನೋಡ್ರಿ ಜೋಡು ಪದರ ಮಾಡೀನಿ ರೀ. 4 ಥರ ಬರಬೇಕು ರೀ. ಹಿಂಗೆ ಜೋಡು ಪದರ ಮಾಡಿ ಮತ್ತು ಹೊಳ್ಳಿ ಶಿಂಗೆ ಹಾಕ್ಕೊಂಡೀನಿ ರೀ. 4 ಪದರ ಬಂದ್ರೆ ಡಬಲ್ ಬರ್ತೈತೆ ರೀ. ಇದಕ್ಕೆ ಕೈ ಹೊಲಿಗೆ ಹಾಕುವ ಅವಶ್ಯಕತೆ ಇಲ್ಲ ರೀ ಫ್ರೆಂಡ್ಸ್. ಬರೀ ಡಬಲ್ಲೇ ಮಾಡ್ಕೊಂಡೀನಿ ರೀ. ನಾ ಬರೀ ಹೊಲಿಗೆ ತೋಳು ಅಷ್ಟು ಹಚ್ಬಿಡ್ರಿ, ಕೈ ಹೊಲಿಗೆ ಅವಶ್ಯಕತೆನೇ ಇಲ್ಲ ರೀ. ಹಿಂಗೆ ಹಚ್ಕೊಂಡ್ರೆ ತೋಳು ತಾಳ್ಕೆನೂ ಬರ್ತಾವೆ ರೀ ಫ್ರೆಂಡ್ಸ್. ಮತ್ತು ಹೊಲಿಗೆನೂ ಬ್ಲೌಸ್ನೂ ಜಲ್ದಿ ಹರಿಯಂಗಿಲ್ಲ ರೀ ಕೈಯಾಗ. ಯಾಕಂದ್ರೆ ಜಾಸ್ತಿ ಕೈ ಬೀಸಿ ಮಾಡಿ ಹರಿತಿರ್ತಾವಲ್ಲ ರೀ, ಅದಕ್ಕೆ ಡಬಲ್ ಇಟ್ಟೀನಿ ರೀ ಅದಕ್ಕೆ. ಈಗ ನೋಡಿರಿ 4 ಪದರ ಆ ಕಡೆ ಐತ್ರಿ, ಈ ಕಡೆ ಕೂಡಿ 8 ಪದರ ಐತ್ರಿ ಫ್ರೆಂಡ್ಸ್. ಅದು ಸೈಡಿನ ವೇಸ್ಟ್ ಅರ್ಬಿ ಕಟ್ ಮಾಡ್ಕೊತೀನಿ ನೋಡಿರಿ. ಈಗ ನೋಡಿ ಕಟ್ ಆಯ್ತು ನೋಡ್ರಿ ಫ್ರೆಂಡ್ಸ್. ಉದ್ದಿಗೆ 5.5 ಇಂಚ್ ತೊಗೊಂಡ್ರಿ ಫ್ರೆಂಡ್ಸ್. ಅದನ್ನು ಈಗ ಮಡ್ಚೋದದು ಏನಿಲ್ಲ, ಬರೀ ಉದ್ದ ಅಷ್ಟೇ ತೊಗೊಳಿದ್ರಿ. ಇದ್ರೊಳಗೆ 5.5 ಇಂಚ್ ಉದ್ದ ಇಟ್ಟೀನಿ ರೀ. ನೋಡ್ರಿ ಅಗಲಿಗೆ ಎಷ್ಟದು ಬಟ್ಟೆ ಅಷ್ಟು ಇಟ್ಕೊಂಡ್ರಿ. ಇನ್ನೂ ಕಡಿಮೆ ಬಿದ್ದರೆ ಸ್ವಲ್ಪ ಪೋಟಿ ಹಚ್ಕೊಳ್ದಾಕೈತೆ ರೀ ಫ್ರೆಂಡ್ಸ. ನೋಡಿರಿ 5.5 ಇಂಚ್ ಬತ್ತು ನೋಡಿರಿ. ರೇಖಾ ಮಾರ್ಕ್ ಮಾಡ್ಕೊತೀನಿ ರೀ. ಚಾಕ್ ಪೀಸ್ ಮುರಿತ್ರಿ ಅದು. ಅಲ್ಲಿಂದ 3 ಇಂಚ್ ಇಟ್ಕೊಂಡೀನಿ ರೀ. ಇಲ್ಲಿಂದ 3.5 ಇಂಚ್, ಈ ಮಾರ್ಕಿನಿಂದ ಆ ಮಾರ್ಕಿಗೆ 3.5 ಇಂಚ್ ಇಟ್ಕೋಬೇಕು ರೀ ಫ್ರೆಂಡ್ಸ್. ಈಗ ನೋಡಿರಿ ಅಲ್ಲಿ 3 ಇಂಚ, ಇಲ್ಲಿ 3.5 ಇಂಚಿಗೆ ಹಿಂಗೆ ಕಲೆಕ್ಷನ್ ಮಾಡಿ ಹಿಂಗೆ ರೌಂಡಾಗಿ ಮಾರ್ಕ್ ಹಾಕ್ಕೋಬೇಕು ರೀ. ತೋಳಿಂದ ಮಾರ್ಕ್ ಹಾಕ್ಕೊಂಡು ಅದ್ರ ತಳಗಿನ ಮಾರ್ಕ್ ಹಾಕಿವಲ್ಲ ರೀ, ಅದರಿಂದ ಮತ್ತು ಮ್ಯಾಗ ಬರ್ಬೇಕು ರೀ. ಮ್ಯಾಗ ಬಂದ್ರೆ ಸೇಪ ಮೇನಿನ ಆಕಾರ ಬರ್ಬೇಕು ರೀ. ಅದು ಅಂದ್ರೆ ತೋಳು ಚಂದ ಕುಂದಿರ್ತಾವೆ ರೀ. ನೀವು ಸ್ವಲ್ಪ ಹೇರ್ಪೇರ್ ಮಾಡಿದ್ರೆ ಸರಿ ಬರೋಂಗಿಲ್ಲ ರೀ ಫ್ರೆಂಡ್ಸ್. ಅದು ಈ ರೀತಿ ಬರ್ಬೇಕು ನೋಡಿರಿ. ಇಲ್ಲಿ ನೋಡಿರಿ ಬಂದೈತೆ ನೋಡಿರಿ. ಈಗ ಕಟ್ ಮಾಡ್ಕೋತೀನಿ ನೋಡಿರಿ ಫ್ರೆಂಡ್ಸ. ಇಲ್ಲಿದಿಂತ್ರ 7 ಇಂಚ್ ನನ್ನ ತೋಳಿಂದ ಎಷ್ಟೈತೆ ಅಷ್ಟು 7 ಇಂಚ್ ಇಟ್ಕೊಂಡೀನಿ ರೀ. ನಂದು ವೇಸ್ಟ್ ಅರ್ಬಿ ಅದನ್ನು ಕಟ್ ಮಾಡಿ ತಕ್ಕೋಬೇಕು ರೀ. ನಿಮ್ಮ ಇಷ್ಟ ಕಟ್ ಮಾಡ್ಕೋಬೇಕಂದ್ರೆ ಕಟ್ ಮಾಡ್ಕೋದ್ರೆ, ಇಲ್ಲಾಂದ್ರೆ ಹಾಗೆ ಇಟ್ಬೋದು ರೀ. ನಾ ಇದ್ರೊಳಗೆ ಕಟ್ ಮಾಡಿಲ್ಲ ರೀ ಫ್ರೆಂಡ್ಸ. ಹೊಲಿ ಮುಂದೆ ಕಟ್ ಮಾಡ್ಕೊಂಡ್ರೆ ಅದು ಅಷ್ಟೇ ಬಿಟ್ಟಿನಿ ರೀ. ಈಗ ನೋಡಿರಿ ಇದು ಮ್ಯಾಗಿನ ಗೆರೆ ಮೇಲೆ ಕಟ್ ಮಾಡ್ಕೋಬೇಕು ರೀ ಫ್ರೆಂಡ್ಸ್. ಈ ರೀತಿ ಈ ಥರ ಬರ್ತೈತೆ ನೋಡಿರಿ. ಇದು ನೋಡಿರಿ ಬಂದೈತೆ ನೋಡಿರಿ. ಈಗ ನೋಡಿರಿ ಈ ರೀತಿ ಬಂದೈತೆ ರೀ ಸೇಪ. ಅದರೊಳಗೆ 4 ಪದರೊಳಗೆ 2 ಪದರ ಅಲ್ಲೇ ತಳಗೆ ಬಿಡೋದ್ರಿ, ಮತ್ತು 2 ಪದರ ಮ್ಯಾಗಿನ ಕಟ್ ಮಾಡ್ಕೋಬೇಕು ರೀ ಫ್ರೆಂಡ್ಸ. ಇದು ಡಬಲ್ ಇರ್ತೈತಲ್ಲ ರೀ ಫ್ರೆಂಡ್ಸ್. 4 ಪದ ಅಂದ್ರೆ 8 ಪದರ ಬರ್ತಾವೆ ರೀ. ಮ್ಯಾಗಿನ 4 ಪದರ ಕಟ್ ಮಾಡಿದ್ರೆ ತಳಗೆ 4 ಪದರ ಉದುರ್ತೈತೆ ರೀ. ನೋಡಿರಿ ಈಗ ಈ ರೀತಿ ಮೇನಿನ ಸೇಪ್ ಬರಬೇಕು ನೋಡಿರಿ ಫ್ರೆಂಡ್ಸ. ಸ್ವಲ್ಪ ಹೇರ್ ಫ್ರೈ ಆದರೆ ಸರಿ ಬರೋಂಗಿಲ್ಲ ರೀ. ತೋಳು ಮುದುಡಿ ಹಾಕವ್ರಿ
ತಳಗೆ ಬೀಳ್ತಾವ್ರಿ ಬ್ಲೌಸ್. ಈಗ ನೋಡಿರಿ ಇದೇ ರೀತಿ ಕಟ್ ಮಾಡ್ಬೇಕ್ರಿ ಫ್ರೆಂಡ್ಸ್. ನೋಡಿರಿ ಕಟಿಂಗ್ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ್. ಅದನ್ನು ನೋಡಿರಿ ಸ್ವಲ್ಪ ತಿಪ್ಪಾಗೈತಿಲ್ಲ ರೀ, ತೀರ ಕಟ್ ಆಗ್ಬಲ್ದ್ರಿ ಅದು ಬಟ್ಟೆ. ಈಗ ಅಲ್ಲಿ ಮಾರ್ಕ್ ಹಾಕೋಬೇಕ್ರಿ. ಸ್ಟಿಚಿಂಗ್ ಮಾಡೋ ಮುಂದೆ ಅದು ಎರಡು ಕಡೆ ಸೇಪ್ ಮಧ್ಯಾಹ್ನ ಬರ್ಬೇಕ್ರಿ. ತೋಳು ರೆಡಿ ಆಗೈತೆ ರೀ ಫ್ರೆಂಡ್ಸ್. ಈಗ ನೋಡಿರಿ ಇವೆರಡು ಕೂಡಿ ತೋಳ ಕಡಿಮೆ ಮಾಡತ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಕಟ್ ಮಾಡ್ಕೋತೀನಿ ನೋಡಿರಿ. ಇವಾಗ ಸೀದಾ ಮಾಡ್ತೀನಿ ರೀ. ನೋಡಿರಿ ಕಟ್ಟಾಗೈತೆ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಮುಗಿತಾರೆ ಬ್ಲೌಸ್ ಕಟ್ಟಿಂಗ್ ಫ್ರೆಂಡ್ಸ್. ಈಗ ಎಲ್ಲ ಮುಗಿತ್ರಿ. ಮಿಕ್ಸ್ ಮಾಡಿ ಇದಕ್ಕೆ ಪಟ್ಟಿ ಕಟ್ ಮಾಡ್ಕೋಬೇಕ್ರಿ. ಈಗ ನೋಡಿರಿ ಪಟ್ಟಿ ಕಟ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್. ಇದನ್ನು ಕೊಳ್ಳೆನ ಕಟ್ ಮಾಡಿದಾರನ್ನ ತೊಗೊಂಡ್ರೆ ಈ ರೀತಿ ಗೆರೆ ಹೊಡ್ಕೋಬೇಕ್ರಿ ಫ್ರೆಂಡ್ಸ್. ಇದು ಮುಂದಿಂದ ಅಷ್ಟೇ ರೀ, ಹಿಂದಿನ ಬೇರೆ ಬರ್ತೈತ್ರಿ. ಅದಕ್ಕೆ ಕ್ಯಾನ್ವಸ್ ಹಾಕ್ಬೇಕ್ರಿ. ನೋಡಿರಿ ಮುಂದಿನ ಕೊಳ್ಳೆ ಅಷ್ಟೇ ಬರ್ತೈತ್ರಿ. ಇದು ಈ ರೀತಿ ಕಟ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಗೆರೆ ಹೊಡಿದು ಹೆಚ್ಚು ಕಮ್ಮಿ ಆದರೂ ಸೇಪ್ ಚೆಂದಂಗೆ ಕಟ್ ಮಾಡ್ಕೋಬೇಕ್ರಿ. ಇಲ್ಲಾಂದ್ರೆ ಕೊಳ ಸರಿ ಬರೋಂಗಿಲ್ಲ ರೀ, ಹೊಳಿ ಬೀಳ್ತಾವ್ರಿ ಅವು. ನೋಡಿರಿ ಹಿಂಗೆ ಕಟ್ ಮಾಡಬೇಕ್ರಿ ಫ್ರೆಂಡ್ಸ್. ಇದೇ ರೀತಿ ಕಟ್ ಓಸು ಇದೇ ರೀತಿನೇ ಕಟ್ ಮಾಡ್ಕೋಬೇಕ್ರಿ. ಅದಷ್ಟೇ ಒಂದೇ ಕಟ್ ಮಾಡಿ ತೋರಿಸಿನಿ ರೀ ನಿಮ್ಗೆ. ಬೇಕನ್ನ ಕಟ್ ಮಾಡ್ಕೋತೀನಿ ರೀ ನಾನು ಚಂಪರ್ ಒಲೆ ಮುಂದೆ. ಈಗ ಮುಗೀತು ನೋಡಿರಿ ಫ್ರೆಂಡ್ಸ್ ಕಟಿಂಗ್, ಬ್ಲೌಸ್ ಕಟಿಂಗ್ ಎಲ್ಲ ಹಾಕಿ ಕಟ್ಟಿಡ್ತೀನಿ ರೀ. ಮುಂದಿನ ವಿಡಿಯೋದಾಗ ಬ್ಲೌಸ್ ಹೆಂಗೆ ಹೊಲಿದಂತ ನಿಮಗೆ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್. ಅದಕ್ಕೆ ಇದೆಷ್ಟು ಕಟ್ಟಿಟ್ಟು ನಾಳೆ ನಿಮಗೆ ಹೊಲಿದು ವಿಡಿಯೋ ಹಾಕ್ತೀನಿ ರೀ ಫ್ರೆಂಡ್ಸ. ಮತ್ತು ಈ ವಿಡಿಯೋ ಇವತ್ತಿನ ಮುಗಿಸ್ತೀನಿ ರೀ ಫ್ರೆಂಡ್ಸ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ. ನಾವು ಹೊಲಿದು ವಿಡಿಯೋ ಬರಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಮೊದಲ ನಾಳೆ ಹೊಲಿ ವಿಡಿಯೋ ಹಾಕ್ತೀನಿ ರೀ. ನಾ ಇದನ್ನು ಇವತ್ತು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ರೀ ಫ್ರೆಂಡ್ಸ್.